ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇಂದು ಬೀದರ್ ಲೋಕಸಭಾ ಚುನಾವಣಾ ಪ್ರಚಾರದ ಅಂಗವಾಗಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಚಂಡವಾಡದಲ್ಲಿ ಆಯೋಜಿಸಿದಂತಹ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಬೀದರ್ ಕ್ಷೇತ್ರದಲ್ಲಿ ಸ್ಥಿರ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿ ಪ್ರತಿಯೊಬ್ಬ ಕಾರ್ಯಕರ್ತರ ಬೆಂಬಲ ಹಾಗೂ ಸಹಕಾರದಿಂದ ಬೀದರ್ನಲ್ಲಿ ಕಮಲ ಅರಳಲಿದೆ ಅಂತ ತಿಳಿಸಲಾಯಿತು. ಇನ್ನು ಚಂಡವಾಡದ ಪ್ರತಿಯೊಬ್ಬರು ಬಿಜೆಪಿಗೆ ಮತ ನೀಡಿ ನರೇಂದ್ರ ಮೋದಿಜಿಯವರನ್ನ 3ನೇ ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಭಾರತವನ್ನ ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಅತಿ ಹೆಚ್ಚು ಬಹುಮತದಿಂದ ನನಗೆ ಬೆಂಬಲ ನೀಡ್ತೇವೆ ಅಂತ ತಿಳಿಸಿದ್ರು. ಇನ್ನು ಅವರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಸದಾ ಚಿರಋಣಿ. ಇನ್ನು ಬೀದರ್ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಧ್ಯೇಯ. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ, ಬೀದರ್ ಗ್ರಾಮೀಣ ಮಾಜಿ ಶಾಸಕರಾದ ಎಂಜಿ ಮುಳೆ, ಬೀದರ್ ಗ್ರಾಮೀಣ ಮಂಡಲಾಧ್ಯಕ್ಷರಾದ ರಾಜೇಂದ್ರ ಪೂಜಾರಿ, ವಿಜಯಕುಮಾರ್ ಪಾಟೀಲ್ ಗಾದ್ಗೆ, ಭೀಮರಾವ್ ಪವಾರ್ ಚನ್ವಾಡ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ ಅಂತೇಳಿ ಗ್ರೀನ್ ಕಾರ್ಪೆಟ್ ವೆಲ್ಕಮ್ ಮಾಡಿ ನೀವೆಲ್ಲ ನೋಡಿದ್ದೀರಿ. ನೀವೆಲ್ಲರ ಆಶೀರ್ವಾದದಿಂದ ಭಗವಂತ ಅವರಿಗೆ ನೀವು 2 ಸಾರಿ ಸಂಸದರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಂಧುಗಳೇ, ಯಾವ ತರ ನರೇಂದ್ರ ಮೋದಿ ಅವರು ವಿಶ್ವದ ಮನಸ್ಸನ್ನು ಗೆದ್ದಿದ್ದಾರೋ ನಮ್ಮ ಭಗವಂತ ಅವರು ನಮ್ಮೆಲ್ಲರ ಪರಿಶ್ರಮದಿಂದ ಏನು ಸಂಸದರಾದರು. ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಬೀದರ್ ಜಿಲ್ಲೆಯ ಒಬ್ಬ ಸಂಸದ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದು ನಮ್ದು ಇತಿಹಾಸ ಬಂಧುಗಳೇ. ನಿಮ್ಮೆಲ್ಲರೂ ಪರಿಶ್ರಮದ ಪಾಲನೆ. ಸೋನಿಯಾ ಗಾಂಧಿ ಅಂತ ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ ಅಂತ ಪ್ರಿಯಾಂಕಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂತಾನೆ ಬಾಪು ಗಾಂಧಿ. ಈಗ ನಮ್ಮಲ್ಲಿ ವಿಮಣ ಖಂಡ್ರೆ ಆದ್ಮೇಲೆ ವಿಜಯಕುಮಾರ್ ಖಂಡ್ರೆ ಆದ್ಮೇಲೆ ಈಶ್ವರ್ ಖಂಡ್ರೆ ಆದ್ಮೇಲೆ ಪಾಪು ಖಂಡ್ರೆ. ಫೋಟೋ ನೋಡಿದ್ರ ಪಾಪ ಎಲ್ಲೋ ಕಾರ್ಯದಿಂದ ಓದ್ಬೇಕಾದಂತ ಮಗು ನೆನಪಿರ್ಬೋದು. ನಿಮ್ಗೆ ನೋಡಿದ್ರೆ ಇವಾಗ ಲೋಕಸಭೆ ಸದಸ್ಯರಾಗಿ ಕೆಲಸ ಮಾಡಬಹುದು ಅಂತ ಅನ್ಸುತ್ತೆ ನಿಮಗೆ ಪ್ರಮಾಣಕ್ಕಾಗಿ. ಇನ್ನು ಯಾವುದೋ ಸ್ಕೂಲಲ್ಲಿ ಕಾಲೇಜ್ ಹೋಗ್ಬೇಕಾದಂತ ಮಗು ಒಂದು ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಷ್ಟು ಕೆಟ್ಟಿದೆ ಅಂದ್ರೆ ಅದಕ್ಕೆ ಅವ್ರು ಕಾರಣಗಳು ನಮ್ಮ ರಾಜ್ಯದ ಜನರಿಗೆ ಕಾರಣ. ಈ ಪಂಚ ಗ್ಯಾರಂಟಿಗಳನ್ನು ತಂದು ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಬಡಬಗ್ಗರಿಗೆ ಆದೇಶವನ್ನು ಒಡ್ಡಿ ಅನಿರೀಕ್ಷಿತವಾಗಿ ಸರ್ಕಾರ ಬಂದಂತಹ ಸಿದ್ದರಾಮಯ್ಯ ಸರ್ಕಾರ ಇದು ಪ್ರಮಾಣಿಕವಾಗಿ ಹೇಳಿಕೆ ಬಂದಿಲ್ಲ. ನೀವು ಯಾವ್ದಾದ್ರೂ ಒಂದು ಊರಲ್ಲಿ ಒಂದು ರೋಡ್, ಒಂದು ಸ್ಕೂಲ್ ಬಿಲ್ಡಿಂಗು, ಒಂದು ಸ್ಕೂಲ್ ಬಿಲ್ಡಿಂಗ್ ರಿಪೇರಿ ಒಂದಾದ ಕೆಲಸ ನಡೀತಾ ಇದೆಯಾ? ಆ ಕೇಂದ್ರ ಸರ್ಕಾರ ಬಂದಂತ ಬಜೆಟ್ ಆ ನಲ್ಲಿ ಕೆಲಸ, ವಾಟರ್ ಸಪ್ಲೈ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸ ನಡೀತಾ ಇಲ್ಲ. ಪರಿಸ್ಥಿತಿ ಎಲ್ಲಿ ಬಂದು ಸ್ವಲ್ಪ ಸಿದ್ದರಾಮಯ್ಯ ಅಂದ್ರೆ ಈ ರಾಜ್ಯದ ಸುಮಾರು 20 ಸಚಿವರಿಗೆ 20 ಜನ ಮಿನಿಸ್ಟರ್ಗೆ ನೀವು ಕಡ್ಡಾಯವಾಗಿ ಎಂಟು ನೀಡಬೇಕು ಅಂತ ಹೇಳಿದ್ರು. ಆ 20 ಜನ ಮಂತ್ರಿಗಳಲ್ಲಿ ಒಂದು ಕಡೆ ಇವತ್ತು 25 ಕ್ಷೇತ್ರ ಅವರು ಕೂಡ 60 ಕೋಲಾರ ಬಿಟ್ಟಿರು. ಒಬ್ಬರಾದ್ರೂ ಮಂತ್ರಿಗಳು ಅಭ್ಯರ್ಥಿಯಾಗಿದ್ದಾರೆ. ನಾವಲ್ಲೇ ನೀವಲ್ಲೇ ತೋರೋಬಿಟ್ಟಿದ್ದಾರೆ. ಅದೇ ತರ ನಮ್ಮ ಬೀದರ್ ಕೊಟ್ಟು ಸಿದ್ದರಾಮಯ್ಯ ಯಾವುದು ಈಶ್ವರ್ ಖಂಡ್ರೆ ಕ್ಯಾಂಡಿಡೇಟ್ ಆಗಿರೋದು ಅವರೊಂದು ನಿಮ್ಮ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಾಹೇಬರ ಬ್ಯಾಟ್ರಿ ಕಳೆದ ತುಂಬ ಮನಸ್ಸು ಸರಿ ಇರಲಿ. ಕಳೆದ ಬಾರಿ 1,25,000 ಸೋಲ್ಸಂದ್ರಿ. ನಾವಲ್ಲೇ ಬಾರಿಬೇಕಾಗಿದ್ದೀವಿ. ಮನೆಗೆ ಈಶ್ವರ್ ಖಂಡ್ರೆ ಬೇಡ ಹೋಗಿ ರಾಜಶೇಖರ ಪಾಟೀಲ್ ಉನ್ನಬಾರ್ದು 5 ಬಾರಿ ಶಾಸಕರು ಅವರು ಮಂತ್ರಿ ಇದ್ದರು. ಹೋಗ್ರಿ ರಾಜಶೇಖರ ಪಾಟೀಲ್ ನೀವಲ್ಲಿ ಸಿದ್ದರಾಮಯ್ಯ ಸಾಹೇಬ್ ನಾನು ಖಾಲಿ ಬಿಡ್ತೀನಿ. ಇದೊಂದು MP ಎಲೆಕ್ಷನ್ ಮಾತ್ರ ನಾನು ಬೇಡ ಅಂತ ಅವರು ಮನೆಗೆ ಯಾರು ಸಿಗಲ್ಲ. ಇವತ್ತು ನಮ್ಮ ಭಗವಂತ ವಿರುದ್ಧ ಪಾಪ ಆ ಪಾಪು ಖಂಡ್ರೆ ನಿಲ್ಲಿಸಿದ್ದಾರೆ. ನನಗೆ ಆ ಥರ ನನ್ನ ಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಆಗ್ತದೆ. ನಿಮ್ಗೆಲ್ಲ ಅನಿಸ್ತದೆ ಅಲ್ವಾ? ಹಾಗಾಗಿ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ
ತೂಗಿ ಅಳೆದು ನಮ್ಮ ಭಗವತ್ ಕುಮಾರ್ನ 3ನೇ ಬಾರಿಗೆ ಮತ್ತೆ ಅಭ್ಯರ್ಥಿಯಿಂದ ಮಾಡಿ ಪಾರ್ಟಿಗೆ ಹೊಂದಿರುವಂತೆ ನಿಮ್ಮೆಲ್ಲರ ಮೇಲೆ ಅಚಲವಾದಂಥ ನಂಬಿಕೆ ಇತ್ತು, ನಿಮ್ಮೆಲ್ಲರ ಮೇಲೆ ಅಚಲವಾದಂಥ ವಿಶ್ವಾಸ ಇತ್ತು. ನೀವು ಬರುವಾಗ 30 ತಾರೀಕು 30ನೇ ತಾರೀಕಲ್ವಾ ಚುನಾವಣೆ? ಯಾವತ್ತು ಚುನಾವಣೆ? ಮೇ 7. ಅದರ ಮೇಲೆ 7 ದಿವಸ ಇದೆ, 37 ದಿವಸ. ನಿಮಗೆ ಪಕ್ಷದ ಪರವಾಗಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ನಮ್ಮ ಮನೆ ಮಠ ನಮ್ಮ ಕೆಲಸಗಳು ಜನ ಇರ್ತದೆ, ಆದರೆ ಈ ದೇಶಕ್ಕೋಸ್ಕರ, ಈ ದೇಶದ ಭವಿಷ್ಯಕ್ಕೋಸ್ಕರ ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ. ಏನ್ ತೀರ್ಮಾನ ಮಾಡಿದ್ದಾರೆ? ಅಬ್ಕಿ ಬಾರ್ ಏನು? ಅಬ್ಕಿ ಬಾರ್ ದೇಶದ ಜನ ಅಬ್ಕಿ ಬಾರ್ 400 ಪಾರ್ ಅಂತ ತೀರ್ಮಾನ ಮಾಡಿದಾಗ ನಮ್ಮ ಬೀದರ್ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಕನಿಷ್ಠ 2 ಲಕ್ಷ ಮತಗಳನ್ನು ನಾವು ಗೆಲ್ಲಿಸ್ತೀವಿ ಅನ್ನೋಂಥ ಫಲವನ್ನು ನಮ್ಮ ಕಾರ್ಯಕರ್ತರು ಇವತ್ತು ಮಾಡಬೇಕಾಗಿದೆ. ಕೇವಲ ನಮ್ಗೆ 37 ದಿವಸ ಸಮಯ ಬಂದರೆ ಈ 37 ದಿವಸ ನಮ್ಮ ಕೆಲಸ ಬಸ್ಸಿಗಳನ್ನು ಬಿಟ್ಟು ಪಾರ್ಟಿಗೋಸ್ಕರ ಬೂತ್ ಮಟ್ಟದ ಕಾರ್ಯಕರ್ತರು ಸಜ್ಜಾಗಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಭಗವಾನ್ ಕುಮಾರ್ ಭಾರತೀಯ ಜನತಾ ಪಕ್ಷದ ಚಿಹ್ನೆ ನಮ್ಮನ್ನು ಚಿಹ್ನೆಗೆ ಮತಗಳನ್ನು ಹಾಕುವ ಮುಖಾಂತರ ಅತಿ ಹೆಚ್ಚಿನ ಅಂತರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಗವಾನ್ ಕುಮಾರ್ ಅವರಿಗೆ ಗೆಲ್ಲಿಸಬೇಕು ಅಂತ ಹೇಳಿ ಕೈಗೊಂಡು ನಮಸ್ಕಾರವನ್ನು ಮಾಡಿ ನಿಮ್ಮೆಲ್ಲರಿಗೂ ಶುಭವಾದ ಮಾತನ್ನು ಮುಗಿಸಿಕೊಳ್ಳಿ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಜನವರ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಂಡಲದ ಅಧ್ಯಕ್ಷರಾದಂಥ ರಾಜೇಂದ್ರ ಪೂಜಾರಿ ಅವರೇ, ಜಿಲ್ಲಾಧ್ಯಕ್ಷರ ಆತ್ಮೀಯರಾದಂಥ ಸೋಮನಾಥ್ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳು ಹಾಲಿ ಸದಸ್ಯರಾದಂಥ ರಂಗನಾಥ ಮಲ್ಕಾಪುರಿ ಅವರೇ, ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮಸ್ವತಂತ್ರ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರೇ, ಮಾಜಿ ಶಾಸಕರು ಮರಾಠ ಸಮಾಜದ ಮುಖಂಡರಾದಂಥ MG ಮುಳೇಜಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಪೀರಪ್ಪ ಅವರಾದೆ ಅವರೇ, ಮಹಾದೇವ್ ಹಡ್ಸೂರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂಥ ಮಾಜಿ ಉಪಾಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ ಅವರೇ, ದೀಪಕ್ ಕಳಂಬರ್ ಅವರೇ, ಮಾಶೆಟ್ಟಿ ಅವರೇ, ಅಶೋಕ್ ಪಾಟೀಲ್ ರೇ, ದೇಶಪಾಂಡೆ ಅವರೇ, ವಿಶ್ವನಾಥ್ ಪಾಟೀಲ್ ರೇ, ಸಂಗಮೇಶ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ದೇವದುರ್ಲಭ ಕಾರ್ಯಕರ್ತ ಬಂಧುಗಳೇ, ಭಗಿನಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಲೋಕಸಭಾ ಚುನಾವಣೆ ಇದು ದೇಶದ ಚುನಾವಣೆ. ದೇಶದ ಸುರಕ್ಷತೆಗಾಗಿ, ದೇಶದ 140 ಕೋಟಿ ಜನರ ಸುರಕ್ಷತೆಗಾಗಿ, ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ, ದೇಶ ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾರತದ ಗರಿಮೆ ಮತ್ತು ಗೌರವವನ್ನು ಹೆಚ್ಚಿಸುವಂಥ ಸಾರ್ವತ್ರಿಕ ಚುನಾವಣೆ. ಆದರೆ ಕಾಂಗ್ರೆಸ್ಸಿನವರು ಈ ದೇಶದ ಚುನಾವಣೆಯನ್ನು ಗಲ್ಲಿಯ ಚುನಾವಣೆ ಮಟ್ಟಕ್ಕೆ ತಂದು ಅಷ್ಟು ಕೀಳ ಮಟ್ಟದ ರಾಜಕೀಯ ಮಾಡುವಂಥ ಸಂಸ್ಕೃತಿಯನ್ನು ಹೊಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಕೇವಲ ಅಧಿಕಾರಕ್ಕೆ ಬರಬೇಕು, ಅಧಿಕಾರಕ್ಕೆ ಬಂದು ಲೂಟಿ ಮಾಡಬೇಕು, ಮತ್ತೆ 5 ವರ್ಷದ ನಂತರ ಸುಳ್ಳು ಭರವಸೆಗಳನ್ನು ಜನರಿಗೆ ಮೋಸ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ಇದೇ ರೀತಿ ಮಾಡ್ಕೋತಾ ಸುಮಾರು 60 ವರ್ಷಗಳ ಕಾಲ
ಈ ದೇಶದ ನಾಗರಿಕರ ಭವಿಷ್ಯವನ್ನೇ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಭಾರತದ ನಾಗರಿಕರಿರುವಂತಹ ಸಾಮರ್ಥ್ಯ, ಭಾರತದ ನಾಗರಿಕರಿರುವಂತಹ ಶ್ರಮಜೀವಿ ಯಾವ ದೇಶದಲ್ಲಿ ಇಲ್ಲ. ಭಾರತದಲ್ಲಿರುವಂತಹ ಮೂಲ ಸೌಕರ್ಯಗಳು ಸಂಪೂರ್ಣವಾಗಿ ನಮ್ಮ ದೇಶದ ಜನರಿಗೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಹಿಂದೆ ಬಿದ್ದಿದೆ. ಅದಕ್ಕೆ 2014ಕ್ಕಿಂತ ಮುಂಚೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ, ಮೂಲಭೂತ ಸೌಕರ್ಯಗಳ ಕೊರತೆ, ದೇಶದ ಜನರ ಮನಸ್ಸಿನಲ್ಲಿ ಒಂದು ಆತಂಕವನ್ನು ಹುಟ್ಟಿಸಿತ್ತು, ಒಂದು ಭಯದ ವಾತಾವರಣವನ್ನು ಹುಟ್ಟಿತ್ತು ದೇಶದಲ್ಲಿ. ಎಲ್ಲಿ ನೋಡಿದಲ್ಲಿ ಆತಂಕವಾದಿಗಳ ಬಾಂಬ್ ಬ್ಲಾಸ್ಟ್ಗಳು, ಗೋಲಿಬಾರ್ಗಳು, ಸಾಮಾನ್ಯ ಜನರಿಗೆ ಜೀವವನ್ನು ತೆಗೆದು ಅಂತಹ ಕೃತ್ಯಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಂಥದ್ದು ಕಾಂಗ್ರೆಸ್ ಪಕ್ಷ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನೇ ಮುಂದುವರಿಸ್ತಾ ಇದೆ. ಆದರೆ 2014ರಲ್ಲಿ ಈ ದೇಶಕ್ಕೆ 12 ವರ್ಷಗಳ ಕಾಲ ಗುಜರಾತಿನ ಯಶಸ್ವಿ ಮುಖ್ಯಮಂತ್ರಿ ಆಗಿದ್ದಂಥ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಣೆ ಆದ ನಂತರ ದೇಶದ 125 ಕೋಟಿ ಜನರಲ್ಲಿ ಒಂದು ಚೈತನ್ಯ, ಒಂದು ಚೇತನವನ್ನು ಪ್ರಾರಂಭವಾಯಿತು. ಬಂಧುಗಳೇ, 9 ತಿಂಗಳ ಕಾಲ ನರೇಂದ್ರ ಮೋದಿಯವರು ದೇಶದ ಮೂಲೆ ಮೂಲೆ ಹೋಗಿ 144 ಸಭೆಗಳನ್ನು ಮಾಡಿ 125 ಕೋಟಿ ಜನರ ಮನಸ್ಸನ್ನು ಗೆದ್ದು ಸಂಪೂರ್ಣ ಬಹುಮತದ ಸರ್ಕಾರವನ್ನು ಕೇಂದ್ರದಲ್ಲಿ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಯಿತು. ತದನಂತರ ನರೇಂದ್ರ ಮೋದಿ ಕಳೆದ 10 ವರ್ಷದಲ್ಲಿ ದೇಶದ ಬಡವರು, ದೀನರು, ದಲಿತರು, ಹಿಂದುಳಿದರು, ಕೃಷಿಕರು, ಮಹಿಳೆಯರು, ಯುವಕರು ಎಲ್ಲರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಆಯುಷ್ಮಾನ್ ಕಾರ್ಡ್ ಇರಬಹುದು, ಶೌಚಾಲಯಗಳು ಇರಬಹುದು, ಜೆ ಮುಖಾಂತರ ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ದೇಶದ ಬಡವರಿಗೆ ಪ್ರತಿ ತಿಂಗಳು 10 ವರ್ಷದಿಂದ ಉಚಿತವಾಗಿ ರೇಷನ್ ಕೊಡ್ತಾ ಇರಬಹುದು, ರೈತರಿಗೆ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಇರಬಹುದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇರಬಹುದು, ಯುವಕರಿಗೆ, ಮಹಿಳೆಯರಿಗೆ ಹೀಗೆ ಅನೇಕ ಕಾರ್ಯಕ್ರಮಗಳ ಕೊಡುವುದರಿಂದ ದೇಶದಲ್ಲಿ 25 ಕೋಟಿ ಬಡವರು, ದೇಶದಲ್ಲಿ 25 ಕೋಟಿ ಬಡವರು ಬಡತನ ರೇಖೆಗಿಂತ ಮೇಲೆ ಬಂದು ಇವತ್ತು APL ಆಗಿದ್ದಾರೆ. ಇದು ಇಡೀ ವಿಶ್ವದಲ್ಲಿ ಯಾವ ದೇಶದಲ್ಲಿ ಇಂಥ ದಾಖಲೆ ರೀತಿಯಲ್ಲಿ ಕಾರ್ಯವನ್ನು ಮಾಡಿದಂಥ ಉದಾಹರಣೆಗಳಿಲ್ಲ ಬಂಧುಗಳೇ. ಅಷ್ಟೇ ಅಲ್ಲ, 2014ಕ್ಕಿಂತ ಮುಂಚೆ ಪ್ರತಿಯೊಬ್ಬ ನಾಗರಿಕನ ಆದಾಯ ಕೇವಲ 74,000 ಮಾತ್ರ ಇತ್ತು ದೇಶದಲ್ಲಿ. 10 ವರ್ಷದಲ್ಲಿ ಕೊರೋನಾ ಮಹಾಮಾರಿ 2 ವರ್ಷಗಳ ಭೀಕರ ಕಾಲವನ್ನು ಕಳೆದ ನಂತರವೂ ಕೂಡ ಇವತ್ತು ಪ್ರತಿಯೊಬ್ಬ ಭಾರತೀಯನ ತಲಾ ಆದಾಯ 1.5 ಲಕ್ಷ ಇದೆ ಬಂಧುಗಳು. ಇವತ್ತು ಪ್ರತಿಯೊಬ್ಬರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಮೂಲಭೂತ ಸೌಕರ್ಯಗಳಾದಂಥ ರಾಷ್ಟ್ರೀಯ ಹೆದ್ದಾರಿಗಳು, ರೈಲ್ವೆಗಳು, ರೈಲ್ವೆ ಮಾರ್ಗಗಳು, ವಿಮಾನಯಾನಗಳು, ಇಂಜಿನಿಯರಿಂಗ್ ಕಾಲೇಜು ಸೀಟ್ಗಳು, ಮೆಡಿಕಲ್ ಕಾಲೇಜು ಸೀಟ್ಗಳು, ಯೂನಿವರ್ಸಿಟಿಗಳು ಸೀಟ್ಗಳು, ಡೆಂಟಲ್ ಕಾಲೇಜುಗಳು ಸೀಟ್ಗಳು, ಏಮ್ಸ್ಗಳು, IITಗಳು, IITಗಳು, ಹೀಗೆ ಎಲ್ಲವೂ 10 ವರ್ಷದಲ್ಲಿ 2 ಪಟ್ಟು ಮಾಡಿದಂಥ ಕೀರ್ತಿ ಯಾವುದಾದ್ರೂ ಸರ್ಕಾರಕ್ಕೆ ಹೋಗ್ತದಂದ್ರೆ ಅದು ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಹೋಗ್ತದೆ ಬಂಧುಗಳೇ. ಇವತ್ತು ನಾನು 2 ಅವಧಿಗೆ ನಿಮ್ಮ ಆಶೀರ್ವಾದವನ್ನು ಪಡೆದು ಸಂಸದನಾದ್ಮೇಲೆ ಜಿಲ್ಲೆಯಲ್ಲಿ 12 ರಾಷ್ಟ್ರೀಯ ಹೆದ್ದಾರಿಗಳು, 13 ಹೊಸ ರೈಲ್ವೆಗಳು, ಬೀದರ್ ಕಲಬುರಗಿ ಬೀದರ್ ನಾನು ರೈಲ್ವೆ ಶಾಂಕ್ಷನ್ ಅನ್ನು ಮಾಡಿದಂಥದ್ದಿರ್ಬೋದು, ಸಿಪೆಟ್ ಕಾಲೇಜು, ಸೈನಿಕ್ ಶಾಲೆ,
ಪಾಸ್ಪೋರ್ಟ್ ಸೇವಾ ಕೇಂದ್ರ, ಬೀದರದಲ್ಲಿ ಸುಮಾರು 300 ಕೋಟಿಗೂ ಹೆಚ್ಚು ಮೂಲಭೂತ ಸೌಕರ್ಯಗಳ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾಗಿರ್ಬೋದು. ಗ್ರಾಮೀಣ ಭಾಗದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ರಸ್ತೆಗಳ ನಿರ್ಮಾಣ ಆಗಿರಬಹುದು. ನಿಮ್ಮ ಮನೆಗಳಿಗೆ ಕುಡಿಯುವ ನೀರಿನ ಜೆ ಮುಖಾಂತರ ನೀರಾಗಿರ್ಬೋದು. ಕೇಂದ್ರ ಸರ್ಕಾರದ ಯೋಜನೆ ಪ್ರತಿಯೊಂದು ಹೋಬಳಿಯಲ್ಲಿನ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ವೆಲ್ನೆಸ್ ಸೆಂಟರ್ಗಳಾಗಿರ್ಬೋದು. ಹೀಗೆ 10 ಹಲವಾರು ಯೋಜನೆಗಳನ್ನು ತಂದು ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚು ಜನರಿಗೆ ಮೋದಿ ಸರ್ಕಾರದ ಲಾಭಗಳನ್ನು ಮುಟ್ಟಿಸಿದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಯಶಸ್ವಿಯನ್ನಾಗಿದ್ದೇನೆ ಬಂಧುಗಳೇ. ಆದರೆ ಕಾಂಗ್ರೆಸ್ಸಿನ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಬೊಬ್ಬೆ ಹಾಕ್ತಾರೆ. 10 ವರ್ಷ ಆಯಿತು ಭಗವಂತ ಖೂಬರ 2 ಅವಧಿ ಸಂಸದರಾಗಿ ಬೀದರ ಜಿಲ್ಲೆಯಲ್ಲಿ ಯಾವ ಅಭಿವೃದ್ಧಿಯನ್ನು ಮಾಡಿಲ್ಲ ಅಂತ. ಬೀದರಿಂದ ಜನವಾಡಕ್ಕೆ ಬರೋ ಹೊತ್ತಿನಾಗ ಯಾರು ಮಾಡಿದ ರಸ್ತೆ ಮೇಲೆ ಬರ್ತೀರಿ ಈಶ್ವರ್ ಖಂಡ್ರೆ ಅವರೇ? ನೀವು ದಿನನಿತ್ಯದ ಬೀದರ್ಲಿಂದ ಭಾಲ್ಕಿಗೆ ಹೋಗ್ತೀರಾ? ಯಾರು ಮಾಡಿದಂಥ ರಸ್ತೆ ಮೇಲೆ ಹೋಗ್ತೀರಾ? ಮೊನ್ನೆ ತನಕ ಬೀದರಿಂದ ಬೆಂಗಳೂರಿಗೆ ಯಾರು ಮಾಡಿದಂಥ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ತಿದ್ರಿ? ಲಜ್ಜೆಗೆಟ್ಟ ವ್ಯಕ್ತಿ ಆದಂಥ ಈಶ್ವರ್ ಖಂಡ್ರೆ ರಾಜಕೀಯದಲ್ಲಿ ನೀವು ನಮ್ಮ ಆರೋಪ ಮಾಡಬೇಕು. ಯಾವುದಾದರೂ ಅರ್ಥವನ್ನು ನಾವೇನಾದರೂ ತಪ್ಪಿದ್ರೆ ನಮ್ಮನ್ನು ಕೈ ಹಿಡಿದು ಕೇಳಿ. ಸರ್ಕಾರದ ಯೋಜನೆಗಳನ್ನು ತರಲಿಲ್ಲ ಅಂತಂದ್ರೆ ಕೈ ಹಿಡಿದು ಕೇಳಿ. 70 ವರ್ಷದಲ್ಲಿ 60 ವರ್ಷದಲ್ಲಿ ಆಗಲಾರದಂಥ ಯೋಜನೆಗಳನ್ನು ಕೇವಲ 10 ವರ್ಷದಲ್ಲಿ ಕ್ಷೇತ್ರದ ಅಭಿವೃದ್ಧಿನ ಮಾಡಿದಂಥ ಸಂಸದನಿಗೆ ಚುನಾವಣೆ ಬಂದ ನಂತರ ಜನರ ಮಧ್ಯದಲ್ಲಿ ಹೋಗಿ ಏನು ಕೆಲಸ ಮಾಡಿಲ್ಲ ಅಂತ ಸುಳ್ಳುಗಳನ್ನು ಹೇಳಿದ್ರೆ ಜನ ನಂತರ ತಿಳ್ಕೊಂಡಿದ್ದಾರೆ. ಈಶ್ವರ್ ಅವರೇ, 60 ವರ್ಷಗಳ ಕಾಲ ಜಿಲ್ಲೆಯಲ್ಲಿ ನೀವು ರಾಜಕಾರಣವನ್ನು ಮಾಡಿದರೆ ನಿಮ್ಮ ಕುಟುಂಬ 60 ವರ್ಷ ಈ ಜಿಲ್ಲೆಯನ್ನು ಲೂಟಿ ಮಾಡಿದ್ರಿ. 60 ವರ್ಷಗಳ ಕಾಲ ಈ ಜಿಲ್ಲೆಯ ಜನತನನ್ನ ಜೀತಾಳಾಗಿ ಪರಿಗಣಿಸಿದ್ರಿ. ಸ್ವಾತಂತ್ರ್ಯ ಸಿಗಿ 75 ವರ್ಷಗಳಾಯ್ತು. ನಿಮ್ಮ ಅಹಂಕಾರ ಎಷ್ಟು? ಬಡ ಜನರಿಗೆ ಅವರಿಗೆ ಅವರ ಮನೆಗೆ ಹೋದ್ರೆ ಭೇಟಿ ಆಗ್ತಾರೆ ಯಾರಾದರೂ? ಬಡವರು 1 ತಿಂಗಳು ಅವರ ಮನೆಗೆ ಅಲೆದಾಡಿದ್ರು ಕೂಡ ಭೇಟಿ ಆಗೋದಿಲ್ಲ. 60 ವರ್ಷದಲ್ಲಿ ಭಾಲ್ಕಿಯಲ್ಲಿ ಒಂದು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಸ್ಟೇಡಿಯಂ ಕಟ್ಟಿಸಂತ ಯೋಗ್ಯತೆ ಇಲ್ಲ ಅವರ ಕುಟುಂಬಕ್ಕೆ. ನಾವೊಬ್ಬ ರೈತನ ಮಗನಾಗಿ ಮೊದಲಿಗೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದರಾದ್ಮೇಲೆ ಮೋದಿಯವರ ಮಾರ್ಗದರ್ಶನದಲ್ಲಿ ಮೋದಿಯವರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿ ಮೋದಿ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ನನ್ನ ಕ್ಷೇತ್ರಕ್ಕೆ ತಂದಿದ್ದೇನೆ. ನನಗೆ ಯಾರಾದರೂ ಭೇಟಿ ಮಾಡಬೇಕಾದ್ರೆ ಸಮಯ ಕಾಯಬೇಕಾಗಿದೆಯಾ? ಆಫೀಸಿಗೆ ಬಂದಿದ್ದ ತಕ್ಷಣ 1 ನಿಮಿಷದಲ್ಲಿ ನಾನು ಭೇಟಿ ಮಾಡಿ ಕಳಿಸ್ತೀನಿ. ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಕಳಿಸ್ತೀನಿ. ಫೋನ್ ಮುಖಾಂತರ ದಿನ 160 ಕಾರ್ಯಕರ್ತರನ್ನ ಮಾತನಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಇಂತಹ ಸರಳತೆಯಿಂದ ನಾನು ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಟೀಕೆ ಮಾಡಬೇಕು ಇಲ್ಲ ಅಂತಲ್ಲ. ರಾಜಕೀಯದಲ್ಲಿ ನಾವು ತಪ್ಪಿದ್ರೆ ಟೀಕೆ ಮಾಡಿ, ಭ್ರಷ್ಟಾಚಾರ ಮಾಡಿದ್ರೆ ಟೀಕೆ ಮಾಡಿ, ಜನರಿಗೆ ಮೋಸ ಮತ್ತು ಸುಳ್ಳು ಹೇಳಿದ್ರೆ ಟೀಕೆ ಮಾಡಿ, ಚೋರ್ ಕೋತು ಅಲ್ಪುಟಾಟೆ ಅನ್ನೋ ರೀತಿಯಲ್ಲಿ ಮಾನ್ಯ ದಿವಸ ಪತ್ರಿಕೆಗೋಷ್ಠಿಯನ್ನು ನಡೆಸಿ ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದ್ದಾರೆ ಭಗವಂತ ಖೂಬಾರ ಮನೆ ದೇವರು ಸುಳ್ಳು ದೇವರು ಅಂತ. ಯಾರು ಸುಳ್ಳಿದ್ದಾರೆ ಅನ್ನುವಂಥದ್ದು ಉದಾಹರಣೆಗಳನ್ನು ಹೇಳ್ತೀನಿ. ನಾನು ಸಿಪೆಟ್ ಕಾಲೇಜ್ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳಿದರೆ ಕಣ್ಣಾಗಿ ಎಣ್ಣೆ ಹಾಕೊಂಡು ನಿಮ್ಮ ಕ್ಷೇತ್ರದಲ್ಲಿ ಹಾಲಹಳ್ಳಿನಲ್ಲಿ ಸಿಪೆಟ್ ಕಾಲೇಜ್ ಕಳೆದ 3 ತಿಂಗಳ ಹಿಂದೆ ಪ್ರಾರಂಭವನ್ನು ಮಾಡಿದ್ದೀನಿ. ಬೀದರಲ್ಲಿ FM ಸ್ಟೇಷನ್ ಪ್ರಾರಂಭ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕಳೆದ 2 ತಿಂಗಳ ಹಿಂದೆ FM ಸ್ಟೇಷನ್ ಅನ್ನ ಇದೇ ಜನವಾಡ ರಸ್ತೆಯಲ್ಲಿ
ಶಾರ್ ಹನುಮಂತರ ಎದುರುಗಡೆ ಇರುವಂಥ ಸ್ಟೇಷನಲ್ಲಿ ಪ್ರಾರಂಭವನ್ನು ಮಾಡಿದ್ದೀನಿ. ನಾನು ಮಾಡಿದಂಥ ನೀವು ವಿಮಾನ ನಿಲ್ದಾಣವನ್ನು ನಾನು ಮಾಡಿದ್ದೇನಂತ ಸುಳ್ಳು ಹೇಳ್ಕೊಂಡಿದ್ದಾರೆ. ಇವತ್ತು ಬೀದರ್ನಿಂದ ಜನವಾಡ ತನಕ ಬರೋ ತನಕ ಕೆರೆಕಲ್ಲಿನ ಕಾಂಪೌಂಡ್ ಯಾರಪ್ಪ ಹೊಂದಿದ್ದೆವು? ಯಾರಪ್ಪ ಹೊಂದಿದ್ದಾವೆ? ಯಾವ ಜೈಲಿನ ಕಾಂಪೌಂಡ್ಗಿಂತ ಕಮ್ಮಿ ಇಲ್ಲ ಕಾಂಪೌಂಡ್ಗಳು. ಜಿಲ್ಲೆಯಲ್ಲಿ ಸಾವಿರಾರು ಎಕರೆಗೆ ಜನರ ದುಡ್ಡನ್ನು ಲೂಟಿ ಮಾಡಿ MJCSಗೆ ಲೂಟಿ ಮಾಡಿ ಯಾರಾದರೂ ಕಟ್ಟಿದ್ದಾರೆ ಅಂತ ಇಡೀ ದೇಶದಲ್ಲಿ ಅಂತ ಕಾಂಪೌಂಡ್ಗಳನ್ನ? ಭಾಲ್ಕಿಯಲ್ಲಿ ನೋಡಿ, ಸರ್ಕಾರಿ ಕಾಲೇಜ್ಗಳಿಲ್ಲ, ಬಿಲ್ಡಿಂಗ್ಗಳಲ್ಲಿ ಅವ್ರು ಕಟ್ಟಿದಂಥ ಬಿಲ್ಡಿಂಗ್ಗಳಲ್ಲಿ ಕಿರಾಯಿಗಳನ್ನು ತಗೊಂಡು ಕಾಲೇಜ್ಗಳನ್ನು ನಡೆಸ್ತಾರೆ. ಮಕ್ಕಳಿಗೆ ಹಾಸ್ಟೆಲ್ಗಳಿಲ್ಲ, ಅವ್ರ ಬಿಲ್ಡಿಂಗ್ ಕಟ್ಟಿ ಸರ್ಕಾರದಿಂದ ಕಿರಾಯಿಗಳನ್ನು ತಗೊಂಡು ಹಾಸ್ಟೆಲ್ಗಳನ್ನು ನಡೆಸ್ತಾರೆ. ಇಂತಹ ಅಹಂಕಾರಿ ವ್ಯಕ್ತಿಯನ್ನು ನಾನು ಹೇಳಬೇಕಾಗಿಲ್ಲ. ಕಳೆದ ಬಾರಿ ಯಾರಿದ್ರು ಇಲ್ಲಿ? ನನ್ನ ಎದುರುಗಡೆ ಯಾರಿದ್ರು? ಪ್ರತಿಬಂಧುಗಳೇ ಯಾರಿದ್ರು? ಹೋಗ್ತಾರೆ. ಈಶ್ವರ ಖಂಡ ಇದ್ರು ತಾನೆ? ಈಶ್ವರ ಖಂಡನ ದರ್ಪವನ್ನು ನೋಡಿ, ಅಹಂಕಾರವನ್ನು ನೋಡಿ, ಜಿಲ್ಲೆ ಅವರ ಕೈಗೆ ಕೊಡಬಾರ್ದು ಅಂತ ಹೇಳಿ, ಜಿಲ್ಲೆಯ ರಾಜಕಾರಣಕ್ಕೆ ಅವರನ್ನು ಪ್ರವೇಶವನ್ನು ಮಾಡಿಕೊಡಬಾರ್ದು ಅಂತ ಹೇಳಿ ತಾವುಗಳು ಅವರನ್ನು 1.25 ಲಕ್ಷದಿಂದ ಸೋಲಿಸಿದ್ರಿ ಕಳೆದ ಬಾರಿ. ಈ ಬಾರಿ ಮುಖ್ಯಮಂತ್ರಿಗಳು ಹೇಳಿದ್ರು, ನನ್ನ ಸಂಪುಟದ ಸಹೋದ್ಯೋಗಿಗಳು 20 ಜನರನ್ನು ನಾನು ಲೋಕಸಭೆಗೆ ಚುನಾವಣೆಗೆ ನಿಲ್ಲಿಸ್ತೀನಿ ಅಂತ. ಯಾವ ಒಬ್ಬ ಸಚಿವನು ಕೂಡ ತಯಾರಾಗಲಿಲ್ಲ. ಗೊತ್ತು ಆ ಸಚಿವರಿಗೆ ಮೋದಿಯ ಪ್ರಭಾವದಲ್ಲಿ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ ಅಂತ ಹೇಳಿ ಯಾರು ನಿಲ್ಲಿಕ್ಕೆ ತಯಾರಿರಲಿಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ಹೇಳಿದ್ರು, ಯಾರಿಗಾದ್ರೂ ನಿಲ್ಲಿಸ್ಕೊಳ್ಳಿ ನೀವು ಅಂದಾಗ 11 ಸಚಿವರು ತನ್ನ ಮಕ್ಕಳಿಗೆ, ಮಗಳಿಗೆ, ಅಳನಿಗೆ, ತಮ್ಮನಿಗೆ, ಅಣ್ಣನಿಗೆ, ಮಾವನಿಗೆ, ಅದರಲ್ಲಿ ಇಲ್ಲಿ ಕೂಡ ಅವರ ಸುಪುತ್ರರನ್ನು ನಾವು ನಿಲ್ಲಿಸಿದರೆ, ಅವರ ಸುಪುತ್ರ ನಾಲ್ಕೆ ವಾಸ್ತೆ ಅಭ್ಯರ್ಥಿ ಏನಾದ್ರೂ ಈ ಚುನಾವಣೆ ಪ್ರತಿಸ್ಪರ್ಧಿ ಇದ್ರೆ ಭಗವಂತ ಖೂಬಾ ವರ್ಸಸ್ ಈಶ್ವರ್ ಖಂಡ್ರೆ ಚುನಾವಣೆ ರಂಗದಲ್ಲಿ ಈ ಸಾರಿ ಕನಿಷ್ಠ 3 ಲಕ್ಷದಿಂದ ಸೋಲಿಸಬೇಕಾಗಿದೆ ಬಂಧುಗಳೇ. ಮತ್ತೊಮ್ಮೆ ಈ ಜಿಲ್ಲೆಯಲ್ಲಿ ಅವರು ಹಣಕಾಗಬಾರದು. ಆಳಂತ ತಾಲೂಕಿನಲ್ಲಿ ಹೋಗಿ ಲಿಂಗಾಯತ ಪ್ರಮುಖರ ಪಟ್ಟಿಗಳನ್ನು ಮಾಡ್ತಾ ಇದ್ದಾರಂತೆ. ಜಿಲ್ಲೆಯಲ್ಲಿ ಲಿಂಗಾಯತರವರಿಗೆ ಪಾಠ ಕಲಿಸಿದ್ದನ್ನು ಗೊತ್ತು, ಅಲ್ಲೇ ಮೋಸ ಮಾಡ್ಲಿಕ್ಕೆ ಹೋಗಿದ್ದಾರೆ ಆಳಂದಿಗೆ. ಲಿಂಗಾಯತರಿಗೆ ಏನು ಮಾಡಿದ್ರಿ ನೀವು? ವೀರಶೈವ ಲಿಂಗಾಯತ ಮಹಾಸಭೆಯ ನಿಮ್ಮ ತಂದೆಯವರು ಅಧ್ಯಕ್ಷರಾಗಿದ್ರು. ನೀವು ಪ್ರಧಾನ ಕಾರ್ಯದರ್ಶಿಗಳ ಕಳೆದ 15-20 ವರ್ಷದಿಂದ ಬೆಂಗಳೂರಿನಲ್ಲಿ, ಕಲಬುರಗಿನಲ್ಲಿ, ಬೀದರ್ನಲ್ಲಿ ಎಲ್ಲಾದರೂ ಒಂದು ಲಿಂಗಾಯತ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿಸಿದಂತ ಉದಾಹರಣೆ ಇದೆಯಾ? 60 ವರ್ಷದ ರಾಜಕಾರಣ ಮಾಡ್ತಾ ಇದ್ರಿ, ಜಾತಿ ಹೇಳಿಕೊಂಡು. ಲಿಂಗಾಯತರ ಸಲುವಾಗಿ ಏನು ಮಾಡಿದ್ರು ಅಂತ ಒಂದು ಉದಾಹರಣೆಗಳನ್ನು ಹೇಳಿ ನೋಡೋಣ. ಭಾಲ್ಕಿ ಹಿರೇಮಠದ ಲಿಂಗೈಕ್ಯರಾದಂತಹ ಡಾಕ್ಟರ್ ಚನ್ನಬಸವಲಿಂಗ ಪಟ್ಟದೇವರು ಭಿಕ್ಷೆಯನ್ನು ಬೇಡಿ ಜೋಳಿಗೆಯನ್ನು ಹಾಕಿ ತಲೆ ಮೇಲೆ ಮಣ್ಣು ಕಲ್ಲುಗಳನ್ನು ಹೊತ್ತಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಅವರ ಲಿಂಗೈಕ್ಯ ಆದ್ಮೇಲೆ ಆ ಮಠದ ಆಸ್ತಿಯನ್ನ ನಿಮ್ಮ ಪರಿವಾರದಕ್ಕೆ ಸೇರಿಸಿಕೊಂಡಿದ್ರಿ, ಟ್ರಸ್ಟ್ ಮಾಡಿಕೊಂಡಿದ್ರಿ. ಬಸವಲಿಂಗ ಪಟ್ಟದೇವರನ್ನು ಆ ಸಂಸ್ಥೆಯಿಂದ ಹೊರ ಹಾಕಿದ್ರಿ. ಇದೇನ ನಿಮ್ಮ ಕೊಡುಗೆ? ಲಿಂಗಾಯತರಿಗೆ ಕೊಟ್ಟಿದ್ದಂಥ ಕೊಡುಗೆನ? ಏನು ಮಾಡಿದ್ರಿ ಹೇಳಿ ನೋಡೋಣ.
ಲಿಂಗಾಯತರು ಓಟು ಹೊಡೆದ ತಕ್ಷಣ ನಾನು ಗೆದ್ದು ಬಿಡ್ತೀನಿ ಅನ್ನುವಂಥ ಹುಚ್ಚು ಭ್ರಮೆಯಲ್ಲಿ ಕಳೆದ ಬಾರಿ ಲಿಂಗಾಯತರು ಯಾರಿಗೆ ಮತದಾನವನ್ನು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಈ ಬಾರಿ 100% ಲಿಂಗಾಯತರು ಎಲ್ಲ ಜಾತಿಯವರು ಭಾರತೀಯ ಜನತಾ ಪಕ್ಷವನ್ನ 3 ಲಕ್ಷದ ಅಂತರದಿಂದ ಗೆಲ್ಲಿಸುವಂತ ಸಂಪೂರ್ಣದ ವಿಶ್ವಾಸವನ್ನು ನನಗೆ ಕಾರ್ಯಕರ್ತರು ಕೊಟ್ಟಿದ್ದಾರೆ ಬಂಧುಗಳು. ಏನು ಹಿಮಾಕತ್ ಮಾಡಿ ಮತ್ತೊಂದು ಆರೋಪವನ್ನು ಮಾಡಿದರೆ, ನನಗೆ ಅಹಂಕಾರಿ ಎಂದಿದ್ದಾರೆ. ನನ್ನ ಕಾರ್ಯಕರ್ತರಿಗೆ ಗೊತ್ತು, ನನ್ನ ಮುಖಂಡರಿಗೆ ಗೊತ್ತು, ನಾನು ಎಷ್ಟು ಸರಳವಾಗಿ ಜನರ ಜೊತೆಯಲ್ಲಿ ಬೆರೆತುಕೊಳ್ತೀನಿ, ಅವರಿಗೆ ಕೈಗೆ ಸಿಗ್ತೀನಿ. ರಾತ್ರಿ 12 ಗಂಟೆಗೆ ಆದರೂ ಫೋನ್ ಎತ್ತುತ್ತದೆ, ಯಾವುದಾದ್ರೂ ಎತ್ತಿದ್ದಾನೆ ಅಂದರೆ ನಿಮ್ಮ ಭಗವಂತ ಹೋಗಿದ್ದಾನೆ. ಕಾರ್ಯಕರ್ತರಿಗೆ ಅದರ ಅನುಭವ ಇದೆ. ಅಹಂಕಾರಿ ಎಂದಿ ಅವರ ಮುಖಂಡರ ಜೊತೆಯಲ್ಲಿ ಸಂಬಂಧ ಸರಿಯಾಗಿಲ್ಲ ಅನ್ನೋಂಥ ಆರೋಪನ ಮಾಡಿದ್ದಾರೆ. ನಿಮಗೆ ಯಾರು ಹೇಳಿದ್ರು ನಮ್ಮ ಸಂಬಂಧಗಳು ಕೆಟ್ಟು ಹೋಗಿದ್ದಾವೆ ಅಂತ? ಚುನಾವಣೆ ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ನನಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ಮೇಲೆ ನಾನು ನಮ್ಮ ಎಲ್ಲ ಶಾಸಕ ಮಿತ್ರರಿಗೆ, ಅಭ್ಯರ್ಥಿಗಳಿಗೆ, ಮಾಜಿ ಶಾಸಕರಿಗೆ, ನಮ್ಮ ಜಿಲ್ಲಾ ಮತ್ತು ಮಂಡಲದ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ ಫೋನ್ ಮುಖಾಂತರ ನಮ್ಮದು ಧನ್ಯವಾದ ಅಂತ ಹೇಳಿದಾಗ ಪ್ರತಿಯೊಬ್ಬರು ನನ್ನನ್ನು ಈಗ ನಿಮ್ಮ ಅಭ್ಯರ್ಥಿಯಿಂದ ಘೋಷಣೆ ಆದಮೇಲೆ ನಿಮಗೆ ಅಭಿನಂದಿಸ್ತೇವೆ ಮತ್ತು ಎಲ್ಲರೂ ಹೆಗಲೆ ಕೊಟ್ಟು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸೋಣ. ಕಾಂಗ್ರೆಸ್ ಅನ್ನು ಹೀನಾಯವಾಗಿ ಸೋಲಿಸೋಣ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕಳೆದ 15 ದಿವಸದಲ್ಲಿ ಇಡೀ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ 2 ಬಾರಿ ಸುತ್ತಾಡಿ ಬಂದಿದ್ದೀನಿ. 3ನೇ ಬಾರಿಗೆ ಪ್ರವಾಸವನ್ನು ಪ್ರಾರಂಭವನ್ನು ಮಾಡಿದ್ದು ಹುಬ್ಬಳ್ಳಿ ಮಟ್ಟದ ಕಾರ್ಯಕರ್ತರ ಉತ್ಸಾಹ, ಮತದಾರರು ನರೇಂದ್ರ ಮೋದಿಯವರ ಪರವಾಗಿ, ಭಾರತೀಯ ಜನತಾ ಪರವಾಗಿ, ನನ್ನ ಪರವಾಗಿರುತ್ತಂತ ಅಲ್ಲೇ ಎಲ್ಲರೂ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ಲಕ್ಷಕ್ಕೆ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು ಅಂತ. ಕಾರಣ ಇದೆ, ಕಾಂಗ್ರೆಸ್ ಇಡೀ ದೇಶದಲ್ಲಿ ಕಳೆದ 2 ಅವಧಿಯಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಪಡೀಲಿಕ್ಕೂ ಕೂಡ ಎಂಪಿಗಳ ಸಂಖ್ಯೆಯನ್ನು ಗಳಿಸಲಿಲ್ಲ. ಈ ಬಾರಿ ಸರ್ವೆಗಳು ಹೇಳ್ತವೆ ಕೇವಲ 35 ಎಂಪಿಗಳು ಗೆಲ್ತವೆ ಇಡೀ ದೇಶದಲ್ಲಿ. ಅದು ಹೆಚ್ಚಿನ ಎಲ್ಲಾದರೂ ಇದ್ರೆ ಅದು ಕೇರಳ ಮತ್ತು ತಮಿಳುನಾಡಿನಲ್ಲಿ. ಯಾವ ರಾಜ್ಯದಲ್ಲಿಯೂ ಕೂಡ ಕಾಂಗ್ರೆಸ್ಸಿನ ಎಂಪಿಗಳು ಗೆಲ್ತಾ ಇಲ್ಲ. ಕರ್ನಾಟಕದಲ್ಲಿಯೂ ಕೂಡ ಕಳೆದ 9 ತಿಂಗಳಿನಿಂದ ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತದಿಂದ ಇವತ್ತು ರೈತರಿಗೆ ಬರಗಾಲ ಬಂದಿದೆ. ಬರಗಾಲಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ. 2,000 ರೂಪಾಯಿ ಪ್ರತಿ ರೈತನಿಗೆ ಮಾತ್ರ. ಕುಡಿಯುವ ನೀರಿನ ಹಾಹಾಕಾರ ಇದೆ. ಉಸ್ತುವಾರಿ ಸಚಿವರು ಎಲ್ಲಿದ್ದಾರೋ ಗೊತ್ತಿಲ್ಲ. ಬರಗಾಲದ ರೈತ ಕೊಡಿಸಲಿಕ್ಕೆ ಉಸ್ತುವಾರಿ ಸಚಿವರು ಎಲ್ಲಿ ಕಳೆದೋಗಿದ್ರೋ ಗೊತ್ತಿಲ್ಲ. ಕೇವಲ ಸುಳ್ಳಿನ ರಾಜಕೀಯ ಮಾಡುವಂಥದ್ದು. ಬಂಧುಗಳೇ, ಕಾಂಗ್ರೆಸ್ಸಿನವರು ಅಂಗನವಾಡಿ ಕಾರ್ಯಕರ್ತರನ್ನು, ಆಶಾ ಕಾರ್ಯಕರ್ತರನ್ನು ಚುನಾವಣೆ ಪ್ರಚಾರಕ್ಕೆ ಬಳಸ್ಕೊಳ್ತಾರೆ ಅಲ್ಲಿ ಇಲ್ಲಿ. ನಾನು ನಿಮಗೆ ಒಂದು ವಿನಂತಿಯನ್ನು ಮಾಡ್ತೇನೆ. ನಿಮ್ಮ ಊರುಗಳಲ್ಲಿರುವಂಥ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನು ಕರೆಸಿ ನೀವು ಮಾತಾಡಿ. ನೀವು ಕೇಂದ್ರ ಸರ್ಕಾರದ ಸಂಬಳವನ್ನು ಪಡಿತೀರಿ. ಯಾವುದೇ ಕಾರಣಕ್ಕೆ ಚುನಾವಣೆಯಲ್ಲಿ ಪ್ರಚಾರದ ಕೆಲಸವನ್ನು ಮಾಡಕೂಡದು. ಮಾಡಿದ್ರೆ ವಿಡಿಯೋಗಳನ್ನು ಮಾಡಿ ಎಲೆಕ್ಷನ್ ಕಮಿಷನ್ಗೂ ನಮಗೆ ಕಳಿಸಿ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನವನ್ನು ನಾವು ಕಲಿಸ್ಕೊಡೋಣ. ಬರುವಂಥ ಇನ್ನೂ 30-35 ದಿವಸಗಳ ಕಾಲ ತಾವೆಲ್ಲರೂ
ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿ ಅವರ ನಾನು ಮಾಡಿದಂಥ ಸಾಧನೆಗಳನ್ನು ತಿಳಿಸಿ ಜನರ ಮನ ಪರಿವರ್ತನೆಯನ್ನು ಮಾಡಿ ಪ್ರಚಂಡ ಬಹುಮತದಿಂದ ಚುನಾವಣೆಯಲ್ಲಿ ಗೆಲ್ಲಿಸಬೇಕನ್ನುವಂಥ ವಿನಂತಿಯನ್ನು ಮಾಡ್ಕೋತೀರಿ ಅನ್ನೋದು ಸಂಪೂರ್ಣವಾದ ವಿಶ್ವಾಸ ಇದೆ ಬಂಧುಗಳೇ. ನನ್ನ ಮೇಲೆ ಅಲ್ಪ ಸ್ವಲ್ಪ ಯಾವುದಾದ್ರೂ ನಿಮ್ಮ ಅಸಮಾಧಾನ ಇದ್ದರೆ ಅದು ಇದ್ದಿದ್ರೆ ಅದು ಎಂ ಪಿ ಲ್ಯಾಡಿಗೆ ಮಾತ್ರ ಇರ್ತದೆ ಬಂಧುಗಳೇ. ಎಂ ಪಿ ಲ್ಯಾಡು 10 ವರ್ಷದಲ್ಲಿ 50 ಕೋಟಿ ಬರಬೇಕಾಗಿತ್ತು. ಆದರೆ ಕೊರೋನಾ ಮಹಾಮಾರಿ 2 ವರ್ಷದಲ್ಲಿ ಬರಲಿಲ್ಲ. 8 ವರ್ಷದ 40 ಕೋಟಿ ಬಂತು. 40 ಕೋಟಿಯಲ್ಲಿ ಇಡೀ ನನ್ನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮನಾಗಿ ಹಂಚಿ ಯಾವುದೇ ಭೇದ ಭಾವ ತಾರತಮ್ಯ ಮಾಡಲಾರ್ದೇನೆ 40ಕ್ಕೂ 40 ಕೋಟಿ ಹಂಚಿಬಿಟ್ಟಿದ್ದೀನಿ. ನಾನು ಇಟ್ಕೊಳ್ಳಿ ಬರುವುದಿಲ್ಲ, ಆದರೆ ಬೇಡಿಕೆ ಜಾಸ್ತಿ ಇದೆ. ಮುಂದಿನ ಅವಧಿಯಲ್ಲಿ ಹಾಗೂ ನಿಮ್ಮ ಆಶೀರ್ವಾದದಿಂದ ಮತ್ತೆ 3ನೇ ಅವಧಿಗೆ ಸಂಸದನಾಗಿ ಮತ್ತೆ ಮುಂದೆ ಬರುವಂಥ ಜೂನ್ ಜುಲೈನಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 1 ಕೋಟಿಯ ಎಂ ಪಿ ಲ್ಯಾಡ್ಗಳನ್ನು ನಿಮಗೆ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತೀನಿ. ದೇಶ ಇನ್ನಷ್ಟು ಸಮೃದ್ಧ ಆಗಬೇಕು, ಸುರಕ್ಷಿತವಾಗಬೇಕು. 2047ಕ್ಕೆ ಭಾರತ ವಿಶ್ವಗುರು ಆಗಬೇಕು. ಮುಂದಿನ ಭಾವಿ ಪೀಳಿಗೆಗೆ ಅತಿ ಉತ್ತಮವಾದಂಥ ಭವಿಷ್ಯದ ನಿರ್ಮಾಣಕ್ಕಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಮಾಡಬೇಕಾದ್ರೆ ಮೋದಿಯವರು ಹೇಳಿದರೆ ಭಗವತ್ ಕುಮಾರವನ್ನು ಅಭ್ಯರ್ಥಿಯನ್ನಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ ಅದಕ್ಕೋಸ್ಕರ, ಅಂದರೆ ಜನರ ಸೇವೆಗೋಸ್ಕರ. ಅದಕ್ಕೆ ನಿಮ್ಮ ಮಧ್ಯದಲ್ಲಿ ಮತ್ತೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಕಳಿಸಿದರೆ ತಾವುಗಳು ಪ್ರತಿಯೊಂದು ಕಮಲದ ವೃತ್ತಿಗೆ ನನ್ನ ಹೆಸರು ಮೇಲೆ ಹಾಕುವಂಥ ಮತವನ್ನು, ಪ್ರತಿಯೊಂದು ಮತವು ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಹಾಕಿದಾಗ ಆಗ್ತದೆ. ನೀವು ಹಾಕಿಸ್ತೀರಿ ಅನ್ನುವಂಥ ವಿಶ್ವಾಸವನ್ನು ಹೊಂದಿ ನನ್ನ ಮಾತಿನ ವಿರಾಮನ ಕೊಡ್ತೀನಿ. ಜೈ ಹಿಂದ್. ಸಾಹೇಬರಿಗೆ ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಮಂಡಲ ಕಾರ್ಯಕ್ರಮದ ಸಭೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ